ಡಿ ಬಾಸ್ ದರ್ಶನ್ ರಿಲೀಸ್ ಮಾಡಿಸೋಕೆ ರೆಡಿ ಆದ್ರ ಡಿಕೆ ಶಿವಕುಮಾರ್. ದರ್ಶನ್ ಫ್ಯಾನ್ಸ್ ಮನವಿಗೆ ಡಿಕೆ ಜೈ ಅಂದ್ರ. ದರ್ಶನ್ ಅವರನ್ನ ಜೈಲಿಂದ ಬಿಡಿಸಿ ಬಂಡೆ ಸಾಹೇಬ್ರೆ. ದರ್ಶನ್ ಈಗ ಬಿಡುಗಡೆ ಆಗ್ತಾರೆ, ಆಗ ಬಿಡುಗಡೆ ಆಗ್ತಾರೆ ಅಂತ ದರ್ಶನ್ ಫ್ಯಾನ್ಸ್ಗಳು ಜಾತಕ ಪಕ್ಷಿಯಂತೆ ಕಾಯ್ತಿದ್ದಾರೆ. ಜ್ಯೋತಿಷಿಗಳು ಸಹ ಮೇಯಲ್ಲಿ ರಿಲೀಸ್ ಆಗ್ತಾರೆ, ಜೂನ್ನಲ್ಲಿ ರಿಲೀಸ್ ಆಗ್ತಾರೆ ಅಂತ ಭವಿಷ್ಯನ ಹೇಳ್ಕೊಂಡು ದರ್ಶನ್ ಅಭಿಮಾನಿಗಳ ನಿರೀಕ್ಷೆಯನ್ನ ಹೆಚ್ಚು ಮಾಡ್ತಾ ಇದ್ದಾರೆ. ಇನ್ನು ಅದೇ ರೀತಿ ಡಿಕೆ ಶಿವಕುಮಾರ್ ಅವರು ಸಿಎಂ ಆದ್ಮೇಲೆ ದರ್ಶನ್ ಫ್ಯಾನ್ಸ್ ನಮ್ಮ ಡಿ ಬಾಸ್ನ ರಿಲೀಸ್ ಮಾಡಿಸ್ತಾರೆ ಅಂತ ನಂಬಿಕೆಯನ್ನ ಸಹ ಇಟ್ಕೊಂಡಿದ್ದಾರೆ. ಹಾಗೆ ಸಿಎಂ ಆದ ಬಳಿಕ ಮೊದಲ ಬಾರಿಗೆ ಡಿಕೆ ಶಿವಕುಮಾರ್ ಅವರು ಭಾನುವಾರ ಅವರ ಸ್ವಕ್ಷೇತ್ರವಾದಂತಹ ಕನಕಪುರಕ್ಕೆ ಪ್ರವಾಸ ಕೈಗೊಂಡಿದ್ರು. ಬೆಳಗ್ಗೆಯಿಂದ ರಾತ್ರಿವರೆಗೂ ಸಹ ಹಳ್ಳಿಗಳಿಗೆ ಭೇಟಿ ಕೊಟ್ಟು ರೋಡ್ ಶೋ ಮೂಲಕ ಜನರಿಗೆ ಧನ್ಯವಾದಗಳನ್ನು ಸಲ್ಲಿಸಿದ್ದಾರೆ. ಹಾಗೆ ಅಬ್ಬರದ ಭಾಷಣ ಮಾಡಿ ತಮ್ಮ ಸ್ವಕ್ಷೇತ್ರ ಜನರಿಗೆ ಹಲವಾರು ಭರವಸೆಗಳನ್ನು ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಭಾಷಣದ ನಡುವೆ ದರ್ಶನ್ ಅಭಿಮಾನಿಗಳು ಡಿ ಬಾಸ್ ಅಂತ ಕೂಗಿದ್ದಾರೆ. ಜೊತೆಗೆ ದರ್ಶನ್ ಅವರನ್ನ ಜೈಲಿನಿಂದ ಬಿಡಿಸಿ ಅಂತ ಸಿಎಂ ಡಿಕೆ ಶಿವಕುಮಾರ್ ಅವರ ಬಳಿ ಮನವಿ ಕೂಡ ಮಾಡಿಕೊಂಡಿದ್ದಾರೆ. ಬೆಳಗ್ಗೆಯಿಂದ ಸಂಜೆವರೆಗೂ ಸಿಎಂ ಡಿಕೆ ಶಿವಕುಮಾರ್ ಅವರು ಸ್ವಕ್ಷೇತ್ರದ ಸುಮಾರು 20 ಗ್ರಾಮಗಳಲ್ಲಿ ಅದ್ದೂರಿ ರೋಡ್ ಶೋವನ್ನ ನಡೆಸಿದ್ದಾರೆ. ಹೀಗೆ ಎಲ್ಲ ಹಳ್ಳಿಗಳಿಗೂ ಭೇಟಿ ನೀಡಿದ ಡಿಕೆ ಶಿವಕುಮಾರ್ ಅವರು ರಾತ್ರಿ ಕುರುಬರಹಳ್ಳಿಗೆ ಆಗಮಿಸಿದ್ರು. ಸಿಎಂ ಡಿಕೆ ಶಿವಕುಮಾರ್ ಅವರು ಜನರನ್ನ ಉದ್ದೇಶಿಸಿ ಮಾತನಾಡುವಂತಹ ವೇಳೆ ನಟ ದರ್ಶನ್ ಅಭಿಮಾನಿಗಳು ಸಿಎಂ ಬಳಿ ವಿಶೇಷವಾದಂತಹ ಮನವಿಯನ್ನ ಮಾಡಿದ್ದಾರೆ. ಜೈ ಡಿ ಬಾಸ್ ಅಂತ ಜೈಕಾರವನ್ನ ಕೂಗಿ ಜೈಲಿನಲ್ಲಿರುವ ನಟ ದರ್ಶನ್ರನ್ನ ಬಿಡುಗಡೆ ಮಾಡುವಂತೆ ಕೂಗಿದ್ದಾರೆ. ಇದಕ್ಕೆ ಡಿಕೆ ಶಿವಕುಮಾರ್ ಅವರು ಸಹ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದು, ಯಾವ ಡಿ ಬಾಸು ಇಲ್ಲ ಸುಮ್ನಿರಯ್ಯ ಅಂತ ದರ್ಶನ್ ಫ್ಯಾನ್ಸ್ಗೆ ಗದರಿದ್ದಾರೆ. ಕೊನೆಗೂ ದರ್ಶನ್ ಅಭಿಮಾನಿಗಳಿಗೆ ನಿರಾಸೆಯಾಗಿದೆ. ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಿದ್ದಾರೆ, ನಮ್ಮ ಡಿ ಬಾಸ್ನ ರಿಲೀಸ್ ಮಾಡಿಸ್ತಾರೆ ಅನ್ನೋ ನಂಬಿಕೆ ಇಟ್ಕೊಂಡಿದ್ದಂತಹ ಫ್ಯಾನ್ಸ್ಗೆ ಡಿಕೆ ಶಿವಕುಮಾರ್ ಅವರು ಗದರಿಸಿ ಸುಮ್ಮನೆ ಮಾಡಿದ್ದಾರೆ.